ಶ್ರೇನಿಕಾ ಅತ್ತ ಹೋಗಿ ಅರ್ಧ ಗಂಟೆ ಕಳೆದರೂ ನೀರವ ಮೌನ ಆವರಿಸಿತು. ಅಲ್ಲಿ ವೇದಳಿಗೆ ಎಲ್ಲರಿಗೂ ಒಂದೊಂದು ಕೊಡುವಷ್ಟು ಕೋಪವಿದ್ದರೂ ತಡೆದುಕೊಂಡು ನಿಂತಿದ್ದಳು. ಬಂದಾಗಿದೆ ಪ್ರಜ್ಞಳ ಮಗುವನ್ನು ನೋಡಿ ಹೋಗೋಣ ಎಂದು ಸುಮ್ಮನಿದ್ದಳು. ಅವಳಿಗೆ ಅಲ್ಲಿ ಇರಲು ಇಷ್ಟವೇ ಇರಲಿಲ್ಲ. ಇಂಚರಳಿಗೆ ಹತ್ತು ಸುಸ್ತಾಗಿ ಹೋಗಿತ್ತು. ಒಡ ಹುಟ್ಟಿದ ತಂಗಿ ಚಿಕ್ಕಂದಿನಿಂದಲೂ ತುಂಬ ಪ್ರೀತಿಯಿಂದಲೇ ನೋಡಿಕೊಂಡಿದ್ದಳು. ತಮ್ಮ ಕಣ್ಣಿಗೆ ಮಣ್ಣೆರಚಿ ಕದ್ದು ಮದುವೆಯಾಗಿ ಮರ್ಯಾದೆ ತೆಗೆದಳು ಎಂಬ ಕೋಪವಿದ್ದರು. ತನ್ನಿಂದ ದೂರ ಸರಿಸಿದಳು. ಬಹುಶಃ ಅವಮಾನಿಸುವ ಹಕ್ಕು ತನ್ನೊಬ್ಬಳಿಗೆ ಇರಬೇಕು ಎಂಬ ಭಾವವೋ ಏನು, ಇಂದು ತಂಗಿಯನ್ನು ಎಲ್ಲರೂ ಅವಮಾನಿಸುವ ರೀತಿ ತಡೆದುಕೊಳ್ಳಲಾಗಲಿಲ್ಲ. ಅಭಿಯಂತೂ ತಲೆ ಮೇಲೆ ಕೈ ಹೊತ್ತು ತಟಸ್ಥನಾಗಿ ಕುಳಿತಿದ್ದ. ಇತ್ತ ಅಕ್ಕನಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದ್ದರೆ ಅವಳ ಜೀವದ ಚಿಂತೆ ಒಂದು ಕಡೆಯಾದರೆ, ತಾನೇ ತನ್ನ ಕೈಯಾರ ಹೆಂಡತಿಯ ಅಪಮಾನ ಮಾಡಿ ಕಳಿಸಿದವನು ದುಃಖ ಹೊಮ್ಮಳಿಸಿ ಬರುತ್ತಿತ್ತು. ಆದರೂ ಮುಖವನ್ನು ಗಂಭೀರವಾಗಿ ಮಾಡಿಕೊಂಡು ಕುಳಿತಿದ್ದನು. ನಿರುಪಮರಂತೂ ಗೋಡೆಗೆ ಹೊರಗೆ ಕಣ್ಣು ಮುಚ್ಚಿದ್ದರು. ಮದುವೆಯಾಗಿ ಸೊಸೆಯಾಗಿ ಬಂದಾಗ ಜೊತೆಗೆ ನಿಂತು ಅಕ್ಕನಂತೆ ಸಹಾಯ ಮಾಡಿದವರು. ಅರ್ಪಿತಾ, ಅಭಿ, ಇಶಾನ್ ಚಿಕ್ಕ ಮಕ್ಕಳಾಗಿದ್ದಾಗ ಆರೋಗ್ಯ ಸ್ಥಿತಿ ಕೆಟ್ಟು ನಿಂತಾಗ ಜೊತೆಗೆ ನಿಂತವರು ಎಂದವರ ಮೇಲೆ ಗೌರವವಿತ್ತು. ಆದರೆ ಇಂದು ಅವರ ಮುಂದೆ ಮಾತನಾಡಲು ಧೈರ್ಯವಿಲ್ಲದಿದ್ದರೂ ಅಸಮಾಧಾನ ಮೂಡಿತ್ತು. ತನ್ನ ಮಗಳಿಗಾಗಿ ಸೊಸೆಯನ್ನು ದೂರಿದರು ಎಂದು ಪ್ರಜ್ಞಾ ಒಬ್ಬಳು ಹೇಳಲಿ ಎಂಬಂತೆ ನಿರ್ಭಾವುಕರಾಗಿ ಕುಳಿತಿದ್ದರು. ಎಲ್ಲರ ಕಾಯುವಿಕೆ ಕೊನೆ ಎಂಬಂತೆ ಪ್ರಜ್ಞಾ ಇದ್ದ ವಾರ್ಡ್ ಇಂದ ಹೊರಬಂದ ಆಕಾಶ್ ಕೈಯಲ್ಲಿ ಮುದ್ದಾದ ಹೆಣ್ಣು ಮಗುವಿತ್ತು. ಇಷ್ಟೊತ್ತು ತಾಯಿಯ ಜೊತೆ ತಾನು ಸೆಣಸಾಟ ನಡೆಸಿ ಹೊರಬಿದ್ದಿದ್ದಳು ಮುದ್ದು ಲಕ್ಷ್ಮಿ. ಅವನು ಬಂದದ್ದು ನೋಡಿ ಎಲ್ಲರೂ ಎದ್ದು ನಿಂತರು. ಅಮ್ಮ, ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ನಿನಗೆ ಮೊಮ್ಮಗಳು ಬಂದಳು ನೋಡು, ನನಗಂತೂ ನನ್ನ ಸೊಸೆ ಸಿಕ್ಕಳು, ಹುಡುಕುವ ತೊಂದರೆ ಇಲ್ಲ ಎಂದನು ನಗುತ್ತಲೇ. ಎಲ್ಲರೂ ಮಗುವನ್ನು ಸುತ್ತಿಕೊಂಡು ನೋಡುತ್ತಿದ್ದರೆ ನಿರುಪಮ, ಅಭಿಮನ್ಯು, ಇಂಚರ, ವೇದ ಅದರ ಹತ್ತಿರವೂ ಸುಳಿಯದೆ ಕುಳಿತಳ್ಳಿಂದಲೇ ನೋಡಿ ಸುಮ್ಮನಾದರು. ಬಹುಶಃ ಅವರೆಲ್ಲ ಅದೊಂದೇ ಕೋರಿಕೆ ಇಟ್ಟಿದ್ದಲ್ವೇ. ಪ್ರಜ್ಞೆ ಹೇಗೆ ಇದ್ದಾಳೆ ಆಕಾಶ್? ಏನು ತೊಂದರೆ ಇಲ್ಲ ಅಲ್ವಾ ಎಂದರು ಅರ್ಪಿತಾ ಮೊದಲು ಮಗಳ ಬಗ್ಗೆ ಯೋಚಿಸಿ. ಎಲ್ಲ ಸರಿಯಾಗಿದೆ ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಅವಳಿಗೆ ಪ್ರಜ್ಞೆ ಬರುತ್ತೆ. ನಾರ್ಮಲ್ ಡೆಲಿವರಿ ಆಗೋದು ಅನಿಸುತ್ತೆ, ಆದರೆ ಸಿಸೇರಿಯನ್ ಆಗಿದೆ. ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ, ಹೆದರುವಂಥದ್ದು ಏನೂ ಇಲ್ಲ ಬಿಡು ಎಂದನು ತಾಯಿಗೆ ಸಮಾಧಾನ ಮಾಡಿದನು ಆಕಾಶ್. ಸುಹಾಸ್ಗಂತೂ ತನ್ನ ಕರುಳಿನ ಕುಡಿಯನ್ನು ಎಷ್ಟು ನೋಡಿದರೂ ಸಾಲದು ಎಂಬಂತೆ ಪದೇ ಪದೇ ಅಪ್ಪಿ ಮುದ್ದಾಡಿ ತನ್ನ ಖುಷಿ ವ್ಯಕ್ತಪಡಿಸುತ್ತಿದ್ದನು. ಅವನ ಖುಷಿ ನೋಡಿ ಇರು ಜೀವಗಳಿಗೂ ನೆಮ್ಮದಿ. ಎಲ್ಲರೂ ಮನೆಗೆ ಬಂದು ಮಗುವನ್ನು ಮಗಳು, ಮೊಮ್ಮಗಳು, ಸೊಸೆ ಹೀಗೆ ನಾನಾ ಬಂಧುಗಳಿಂದ ಹಿಡಿದು ಮುದ್ದಿಸುತ್ತಿದ್ದರೆ ಅಲ್ಲಿ ಕೆಲವರು ಇಹದ ಪರಿವೇ ಇರದಂತೆ ಕುಳಿತಿದ್ದರು. ಸಾತ್ವಿಕ್ ಮಗುವನ್ನು ಎತ್ತಿಕೊಂಡು ಹೆಂಡತಿಯ ಬಳಿ ಬಂದವನು. ಹಿಂಚರ ನೋಡು, ಪಾಪು ಎಷ್ಟು ಚೆನ್ನಾಗಿದೆ, ಸೇಮ್ ಪ್ರಜ್ಞಾ ಅಕ್ಕನ ಥರಾನೇ ಇದೆ ಅಲ್ವಾ ಎಂದನು ಖುಷಿಯಿಂದ. ಒಮ್ಮೆ ಕಣ್ಣಾಡಿಸಿ ಇರಬಹುದೇನು, ನನಗೇನು ಗೊತ್ತು ಎಂದಳು ಉದಾಸೀನವಾಗಿ. ತಗೋ ಎತ್ತಿಕೋ ಎಂದು ಕೊಡಲು ಬಂದವನಿಂದ ದೂರ ಸರಿದು, ಬೇಡಪ್ಪ, ಆಮೇಲೆ ನಾನು ಈ ಮಗು ಮುಟ್ಟಿ ಏನಾದರೂ ಆದರೆ ನನ್ನನ್ನೇ ಹೊಣೆ ಮಾಡುವುದಕ್ಕೂ ಹಿಂದೆ ಸರಿಯುವುದಿಲ್ಲ ನೀವುಗಳು. ನಾನಂತೂ ನಿಮ್ಮ ಕುಟುಂಬದ ಯಾರ ಹತ್ತಿರವೂ ಸುಳಿಯುವುದಿಲ್ಲ. ಯಾಕೆ ಬೇಕು ನಿಮ್ಮ ಸಹವಾಸ? ತೊಟ್ಟಿಲು ತೂಗಿ ಚಿವುಟುವ ಜನ ನೀವು ಎಂದು ವ್ಯಂಗ್ಯವಾಗಿ ಕೊಂಕಾಡಿದಳು. ಹಿಂಚರ ತಂಗಿಯ ನೋಯಿಸಿದರು ಎಂದು. ಹಿಂಚರ, ಎಂಥ ಮಾತು ಅದು? ಅವನ ಆಸೆಯಿಂದ ಕೊಡಲು ಬಂದರೆ ನಿಂದೇನು ಉದ್ದಟತನ ಎಂದರು ಮೀನಾ ಸೊಸೆಯ ಮೇಲೆ ರೇಗಿದಂತೆ. ನಾನೇನು ಕೊಡಿ ಎಂದು ಕೇಳಿಲ್ವಲ್ಲ, ಅಷ್ಟಕ್ಕೂ ನಾನು ಹೇಳಿದ್ರಲ್ಲಿ ತಪ್ಪೇನು ಇರಲಿಲ್ಲ, ಸರಿಯಾಗಿ ಹೇಳಿದ್ದೀನಿ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅದೇ ತಾನೇ ನೀವು ಮಾಡಿದ್ದು. ಬರೀ ನಿಮ್ಮ ಮಗಳ ಜೊತೆ ನನ್ನ ತಂಗಿ ಇದ್ಲು ಎಂದು ಅವಳನ್ನು ಆರೋಪಿ ಎಂದು ಅವಮಾನ ಮಾಡಿ ಹೊರಹಾಕಲಿಲ್ವಾ? ಮುಖಕ್ಕೆ ಬಾರಿಸಿದಂತೆ ಇತ್ತು ಅವಳ ಮಾತು. ಅದರಲ್ಲಿ ಅವಳ ತಪ್ಪಿತ್ತು, ಅದಕ್ಕೆ ಬೈದೆವು. ಅದನ್ನು ನೀನು ಸಮರ್ಥನೆ ಮಾಡಿಕೊಳ್ಳಲು ಬರಬೇಡ. ನಿನಗೆ ನೋಡಲು ಇಷ್ಟವಿಲ್ಲ ಎಂದರೆ ಬೇಡ ಬಿಡು ಎಂದು ಮಗು ತೆಗೆದುಕೊಂಡರು ಅರ್ಪಿತಾ. ಸಾತ್ವಿಕ್, ಮಗು ನೋಡಿ ಆಯ್ತಲ್ಲ, ನಾನಿನ್ನು ಮನೆಗೆ ಹೋಗ್ಲಾ? ನನಗೆ ಜಾಸ್ತಿ ಹೊತ್ತು ಆಸ್ಪತ್ರೆಯಲ್ಲಿರಲು ಆಗೋದಿಲ್ಲ ಎಂದಳು ಯಾರ ಕಡೆಯೂ ಗಮನ ಕೊಡದೆ. ಯಾಕೆ ಹೀಗೆ ಆಡ್ತೀಯಾ ಇಂಚು? ಅಕ್ಕನ ನೋಡಲ್ವಾ, ಹಾಗೆ ಹೋಗೋಕ್ಕೆ ಆಗುತ್ತಾ ಎಂದನು ಸಾತ್ವಿಕ್ ಹೆಂಡತಿಯ ಗದರಿ. ಯಾಕೆ ಆಗೋಲ್ಲ? ನನ್ನ ತಂಗಿ ಆಸ್ಪತ್ರೆಯಲ್ಲಿದ್ದಾಗಲೇ ನಾನು ಒಂದಿನೂ ಇರಲಿಲ್ಲ. ಏನು ನಿಮ್ಮ ಅಕ್ಕನಿಗಾಗಿರ್ತೀನ? ನನಗೆ ಇಲ್ಲಿ ಇದ್ದರೆ ಮೆಡಿಸಿನ್ ಗಮ್ಗೆ ಹೊಟ್ಟೆ ತೊಳಸಿದಂತೆ ಆಗುತ್ತೆ. ನೀನು ನಿಧಾನವಾಗಿ ಬನ್ನಿ, ನಾನು ಹೊರಡುವೆ ಎಂದು ಹೊರಡಲು ತಯಾರಾದಳು. ಹಿಂಚರಳ ಗುಣವೇ ಆಗಿ ಅನಿಸಿದ್ದು ತಪ್ಪೋ ಸರಿಯೋ ನೇರವಾಗಿ ಹೇಳುವಳು. ಹಿಂಚರ, ನಿಮ್ಮ ಅಮ್ಮನಿಗೊಂದು ಫೋನ್ ಮಾಡಿ ಬರೋಕ್ಕೆ ಹೇಳು, ಮಗು ಆದಾಗ ತಿಳಿಸಿ ಎಂದಿದ್ರು.
ಒಂದು ಮಗುವನ್ನು ನೋಡಿ ಹೋಗಲಿ ಎಂದರು ಮೀನಾ ಸೊಸೆಯ ಬಳಿ. ಅಯ್ಯೋ, ಅವ್ರು ಹೇಳ್ತಾರೆ ಬಿಡಿ. ನಾನು ಶ್ರೀನಿಕಾಗೆ ಆಕ್ಸಿಡೆಂಟ್ ಆದಾಗಲೇ ಅಮ್ಮನಿಗೆ ಹೇಳಿರಲಿಲ್ಲ, ಟೆನ್ಷನ್ ತಗೋತಾರೆ ಅಂತ. ಇನ್ನೀಗ ಹೇಳಿ ಅವರಿಲ್ಲಿ ಬಂದು ಶ್ರೀನಿಕಾ ಎಲ್ಲಿ ಅಂದರೆ ನಾನೇನು ಹೇಳಿ? ಆಮೇಲೆ ಮಗಳಿಲ್ಲ ಅಂತ ಟೆನ್ಷನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೀವೇ ಇದ್ದೀರಲ್ಲ, ಸಾಕು ನೋಡಿ ಎಂದಳು. ಅವರಿಗೆ ಮಾತನಾಡಲು ಅವಕಾಶ ಕೊಡದೆ. ಮೀನಾ, ನಿನ್ನ ಸೊಸೆಗೆ ಸರಿಯಾಗಿ ಮಾತನಾಡಲು ಹೇಳು. ನಾಲಿಗೆ ತುಂಬ ಉದ್ದ ಆಗ್ತಿದೆ, ಆಮೇಲೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಎಂದರು ಅರ್ಪಿತಾ, ಅವಳ ವ್ಯಂಗ್ಯ ಇಷ್ಟ ಆಗದೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ ಬಿಡಿ, ಯಾಕೆಂದರೆ ನೀವೇನು ನನ್ನ ಅತ್ತೆ ಅಲ್ಲ ನನ್ನ ದಂಡಿಸೋಕ್ಕೆ, ನೆನಪಿರಲಿ ಎಂದಳು ತುಟಿ ಕೊಂಕಿಸಿ. ನಿರುಪಮ, ನೀನಾದರೂ ಹೇಳು, ಇವಳಿಗೆ ಬಾಯಿಗೆ ಬಂದಂತೆ ಮಾತನಾಡಬೇಡ ಅಂತ. ನಾವೇನು ಕೊಲೆಗಡುಕರು ಎಂಬಂತೆ ಮಾತನಾಡ್ತಿದ್ದಾಳೆ ಎಂದರು ಅರ್ಪಿತಾ. ನನ್ನ ಸೊಸೆಗೆ ಏನೋ ಹೇಳೋಕ್ಕೆ ಆಗದಿದ್ದ ನಾನು ಮೀನಾ ಸೊಸೆಗೆ ಏನು ಹೇಳಿ ಅಕ್ಕ? ಅವಳ ತಂಗಿ ಇಲ್ಲ ಅನ್ನೋ ನೋವಿನಲ್ಲಿ ಮಾತನಾಡ್ತಿದ್ದಾಳೆ. ಮಾತನಾಡಲಿ ಬಿಡಿ ಎಂದು ನಿರ್ಭಾವುಕಳಾಗಿ ಕುಳಿತರು. ಅಬಿಗೆ ತಾಯಿಯ ಮುಖ ನೋಡಿ ದುಃಖವಾಯಿತು. ಬಹುಶಃ ಶ್ರೀನಿಕಾ ಅಬಿಯ ಮದುವೆ ಆದಾಗಲೂ ಅವರಿಷ್ಟು ಬೇಸರಗೊಂಡಿರಲಿಲ್ಲ. ಆಕಾಶ್ ಬಂದವ. ಅಮ್ಮ, ಮಗು ಕೊಡೀಲಿ, ಇಂಜೆಕ್ಷನ್ ಹಾಕಿ ಎಲ್ಲ ಚೆಕಪ್ ಮಾಡಬೇಕು. ಪ್ರಜ್ಞಾನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ, ಹೋಗಿ ನೋಡಿ ಬರ್ತೀನಿ. ತುರ್ತಾಗಿ ಇದ್ದವನಿಗೆ ಶ್ರೀನಿಕಾ ವಿಷಯ ಗೊತ್ತಿಲ್ಲ. ಎಲ್ಲರೂ ಪ್ರಜ್ಞಾಳ ನೋಡಲು ಹೋದರೆ ವೇದ ಬಂದು ನಿರುಪಮ ಪಕ್ಕ ಕುಳಿತಳು. ನೀರು ಬಾ, ಪ್ರಜ್ಞಾನ ಮಾತನಾಡಿಸಿಕೊಂಡು ಬರೋಣ. ಯಾಕೀಗೆ ಕೂತಿದ್ಯಾ? ಮಗುವನ್ನು ಸರಿಯಾಗಿ ನೋಡಲಿಲ್ಲ ಎಂದರು ಅಶೋಕ್ ಮಡದಿಯ ಬಳಿ ಕೂತು. ನನಗೆ ಮನಸ್ಸು ಸರಿಯಿಲ್ಲ, ನೀವು ಹೋಗಿ ನೋಡಿ, ನನಗೆ ಬಲವಂತ ಮಾಡಬೇಡಿ ಎಂದು ಮುಖ ತಿರುಗಿಸಿ ಸೊಸೆ ಹೋಗುವಾಗ ಒಂದು ಮಾತು ತಡೆಯಲಿಲ್ಲ ಎಂದು ಕೋಪವಿತ್ತು. ಹೀಗೆಂದರೆ ಹೇಗೆ ಹೇಳು? ನೀನು ಹೋಗೋದಿದ್ರೆ ಅಣ್ಣ ಅತ್ತಿಗೆ ಏನೆಂದುಕೊಳ್ಳೋದಿಲ್ಲ ಹೇಳು. ಜೊತೆಗೆ ಸುಹಾಸ್ ಮನೆಯವರು ಇದ್ದಾರೆ, ಸುಮ್ಮನೆ ಆಟ ಮಾಡಬೇಡ ಬಾ ಎಂದರು ಹೆಂಡತಿಯ ಕೈ ಹಿಡಿದು. ನನ್ನ ಸೊಸೆಯನ್ನು ಇವರೆಲ್ಲ ಅಂದು ಹಾಡಿ ಅವಮಾನ ಮಾಡುವಾಗ ಸುಹಾಸ್ ಮನೆಯವರು ಇದ್ದರು, ಹಾಗೇನು ಅಂದುಕೊಳ್ಳದೆ ಇದ್ದವರು ಹೀಗೇನು ಅಂದ್ಕೊಳ್ತಾರೆ? ನೀವು ಹೋಗಿ ನೋಡಿ ಸಾಕು, ನನಗೆ ಹಿಂಸೆ ಮಾಡಬೇಡಿ ಎಂದರು. ಕೈ ಕೊಸರಿಕೊಂಡು ಅವರ ಮಾತಿಗೆ ನಿಟ್ಟುಸಿರು ಬಿಟ್ಟು ಸುಮ್ಮನೆ ಹೊಳಹೋದರು ಅಶೋಕ್. ವೇದ ಒಳಗೆ ಹೋಗಿ ಪ್ರಜ್ಞಾ ಮುಖ ನೋಡಿ ಆಚೆ ಬಂದವಳು. ಅಭಿಯ ಮುಂದೆ ನಿಂತಳು. ತಲೆ ಎತ್ತಿ ನೋಡಿದವನಿಗೆ, ನಿಮ್ಮ ಅಕ್ಕನಿಗೆ ಯಾವುದೇ ತೊಂದರೆ ಆಗಿಲ್ಲ, ಆರೋಗ್ಯವಾಗಿ ಇದ್ದಾರೆ, ಮಗು ಆರೋಗ್ಯವಾಗಿ ಇದೆ. ಬೇಕಾದರೆ ನೀವೇ ಒಮ್ಮೆ ನೋಡಿ ಬನ್ನಿ. ಶ್ರೀಯಿಂದ ನಿಮ್ಮ ಅಕ್ಕನಿಗೆ ಏನೂ ಆಗಿಲ್ಲ. ಇನ್ಮೇಲಾದರೂ ನನ್ನ ಶ್ರೇಣಿಕನಿಗೆ ತೊಂದರೆ ಕೊಡಬೇಡಿ, ನೆಮ್ಮದಿಯಾಗಿ ಇರಲು ಬಿಡಿ ಎಂದು ಕೈ ಮುಗಿದಳು. ಅವಳ ಮಾತಿನ ಬಿಸಿ ಅವನಿಗೆ ತಾಗಿತು. ನಾನೇನು ಹೊರಡ್ತೀನಿ ಆಂಟಿ ಎಂದಳು ವೇದ. ಎದ್ದು ನಿಂತ ಅವಳಿಗೆ ಇಲ್ಲಿ ಇರಲು ಹಿಂಸೆ ಆಗ್ತಿತ್ತು. ವೇದನ ಕೈ ಹಿಡಿದು, ವೇದ, ಶ್ರೀ ಸಿಕ್ಕರೆ ಜೋಪಾನವಾಗಿ ನೋಡಿಕೊಳ್ಳಮ್ಮ, ಸ್ವಲ್ಪ ದಿನ ಅಷ್ಟೆ. ನಾನೇನಾದರೂ ಮಾಡಿ ಅವಳ ಭೇಟಿ ಮಾಡಿ ಅವಳಿಗೊಂದು ನೆಲ ಕಲ್ಪಿಸಬೇಕು ಎಂದರು ನಿರುಪಮ ಕಣ್ಣು ತುಂಬಿಕೊಂಡು. ಯಾವ ನೆಲೆ ಆಂಟಿ? ಮತ್ತೆ ಅವಳ ಓಲೈಸಿ ಮನೆಗೆ ಕರ್ತಾರ್ತೀರಾ ಅಷ್ಟೇ ತಾನೆ ಎಂದಳು ಅಸಮಾಧಾನದಿಂದ. ಇಲ್ಲಮ್ಮ, ಅಂಥ ತಪ್ಪು ಮಾಡಲಾರೆ. ಅವಳೇನು ನಿರ್ಧಾರ ಮಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಗಂಡನ ಜೊತೆ ಜೀವನ ಬೇಡ ಎಂದರೂ ಪರವಾಗಿಲ್ಲ, ಡೈವರ್ಸ್ ಕೊಡಿಸಿ ಅವಳಿಗೆ ಬೇರೆ ಜೀವನ ಕಟ್ಟಿಕೊಳ್ಳಲು ಸಹಾಯ ಮಾಡ್ತೇನೆ. ಅವಳು ಎಲ್ಲಿದ್ದರೂ ಹುಡುಕಿಸಿ ನೋಡಿಕೊ ಎಂದರು ಕಣ್ಣೀರಿಡುತ್ತಾ. ತಾಯಿಯ ಮಾತಿಗೆ ಹೃದಯ ಹೊಡೆದ ಅನುಭವ ಅಬಿಗೆ. ಸ್ವಂತ ತಾಯಿಯೇ ಮಗನಿಂದ ಸೊಸೆಯನ್ನು ದೂರ ಸರಿಸುವ ನಿರ್ಧಾರ ಮಾಡಿದ್ದಾಳೆ ಎಂದರೆ ಆಕೆಗೆ ಮಗನ ಬಗ್ಗೆ ಇನ್ನೆಷ್ಟು ಗಾಢವಾಗಿ ನಂಬಿಕೆ ಕಳೆದುಕೊಂಡಿರಬೇಕು. ಸರಿ ಆಂಟಿ, ನೀವು ಚಿಂತೆ ಮಾಡಬೇಡಿ, ಆರೋಗ್ಯ ಜೋಪಾನ. ಸದ್ಯ ಶ್ರೀನಿಕಾ ಬಗ್ಗೆ ಯೋಚನೆ ಮಾಡುವವರು ನೀವಾದರೂ ಇದ್ದೀರಲ್ಲ ಎಂದಳು. ಹೆಣ್ಣು ಮಕ್ಕಳು ಇಲ್ಲದ ನನಗೆ ಸೊಸೆಯರೇ ಮಕ್ಕಳು. ಶ್ರೀನಿಕಾಗೆ ಈಗ ತವರು ಮನೆಯೂ ಇಲ್ಲ, ಗಂಡನ ಮನೆಯೂ ಇಲ್ಲ. ಎಲ್ಲಿಗೆ ಎಂದು ಹೋಗ್ತಾಳೆ? ಕನಿಷ್ಠ ಪಕ್ಷ ದುಡ್ಡು ತಗೊಂಡು ಹೋಗಲಿಲ್ಲ, ಎಲ್ಲ ಕೊಟ್ಟು ಹಾಗೆಯೇ ಹೋಗಿಬಿಟ್ಲು. ನಾಳೆ ನಾನು ಅವಳ ಪುಸ್ತಕಗಳ ತಂದು ಕೊಡ್ತೇನೆ, ಇದರ ಬಗ್ಗೆ ಯೋಚನೆ ಮಾಡದೆ ಮುಂದಕ್ಕೆ ಹೋದಲು ಹೇಳು. ಅವಳು ಬೇಡ ಎಂದರೆ ಅವಳ ಅತ್ತೆ ಕೊಟ್ಟಿರೋದು ಅನ್ನು, ಆಯಿತಾ ಎಂದರು. ಅವರ ನೋಡಿ ವೇದಾಳಿಗೂ ಕಣ್ಣು ತುಂಬಿತು. ಒಂದೇ ಮನೆಯಲ್ಲಿ ಎಷ್ಟು ವಿಭಿನ್ನ ಪಾತ್ರಗಳು ಎಂದು. ಸರಿ ಆಂಟಿ ಎಂದವಳು ಕರಣ್ ಬಂದಿದ್ದರಿಂದ ಹೊರ ನಡೆದಳು. ಅವನ ಮುಖ ನೋಡಲು ಇಷ್ಟಪಡದೆ, ಅಭಿ, ನಿಮ್ಮ ಅಕ್ಕ ಎದ್ದಿದ್ದಾರೆ, ಹೋಗಿ ನೋಡು. ಪಾಪುನ ತುಂಬ ಚೆನ್ನಾಗಿದೆ ಕಣೋ. ನಾನು ನಾಳೆ ಆಫೀಸ್ನಲ್ಲಿ ಸಿಗ್ತೀನಿ. ಹಾಗೆ ಹೋದದ್ದನ್ನೆಲ್ಲ ಯೋಚಿಸ್ತಾ ಕೂರಬೇಡ. ಅದೆಲ್ಲ ಒಂದು ಕೆಟ್ಟ ಕನಸೆಂದು ಮರೆತು ಮುಂದೆ ಆಗುವುದು ನೋಡು. ಕೊಬ್ಬು ಕರಗಿದಾಗ ನಿನ್ನ ಹೆಂಡತಿಯೇ ವಾಪಸ್ ಬರ್ತಾಳೆ ಎಂದು ಗೆಳೆಯನ ಹೆಗಲು ತಟ್ಟಿ ಅಭಿ ತಲೆ ಹಾಡಿಸಿದನೆ ಹೊರತು ಬಾಯಿ ಬಿಡಲಿಲ್ಲ. ನಡೆದು ಹೋಗುತ್ತಲೇ ಇದ್ದಳು ಶ್ರೀನಿಕಾ. ಕತ್ತಲೆ ಆಗಿದೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಕೈಯಲ್ಲಿ ಬಿಡಿ ಕಾಸಿಲ್ಲ.
ಇದ್ದುದರಲ್ಲಿ ಬಟ್ಟೆ ಕೊಂಡಿದ್ಲು. ಈಗ ಹೊಟ್ಟೆಗೆ ತಿನ್ನಲು ಏನೂ ಇಲ್ಲ. ಬೆಳಿಗ್ಗೆ ತಿಂದಿರುವುದು ಹೊಟ್ಟೆ ಹಸಿಯುತ್ತಿದೆ. ಯಾರ ಬಳಿ ಹೋಗುವುದು? ನಡೆದು ಬಂದವಳು ಫುಟ್ಪಾತ್ನಲ್ಲಿ ಕುಳಿತು ವಾಹನಗಳು ಹೋಗುವುದನ್ನೇ ನೋಡುತ್ತಿದ್ದಳು. ಬೆಂಗಳೂರು ದೊಡ್ಡ ಸಿಟಿ. ವಿವಿಧ ಬೆಳಕಿನಿಂದ ಬೆಳಗುತ್ತಿತ್ತು. ಕತ್ತಲೆಯಲ್ಲಿ ಸ್ವಲ್ಪ ಹೊತ್ತು ಯೋಚಿಸಿದಳು. ಜಿಗೆ ಹೋಗಲು ಡಾಕ್ಯುಮೆಂಟ್ಸ್ ಬೇಕು. ಅದು ಸಾಧ್ಯವಿಲ್ಲ. ಸುತ್ತಲೂ ನೋಡಿ ವರ್ಮಾ ಮನೆಯ ವಿರುದ್ಧ ದಾರಿಯಲ್ಲಿ ನಡೆದಳು ಒಬ್ಬಂಟಿಯಾಗಿ. ಕದ ತಟ್ಟಿದ ಸದ್ದಿಗೆ ಯಾರು ಎಂದು ಕದ ತೆರೆದವಳ ಎದುರು ಮುಖ ಊದಿಸಿಕೊಂಡು ದಾರಿ ತಪ್ಪಿರುವ ಸಣ್ಣ ಮಗುವಿನಂತೆ ನಿಂತಿದ್ದಳು ಶ್ರೇಣಿಕಾ. ಶ್ರೀ, ಇದೇನು ಇಷ್ಟೊತ್ತಲ್ಲಿ ಬಂದಿದ್ಯಾ? ನೋಟ್ಸ್ ಏನಾದರೂ ಬೇಕಿತ್ತಾ ಎಂದಳು ಅವಳ ಕಾಲೇಜ್ ಗೆಳತಿ ವಂದನ. ಒಳಗೆ ಬರ್ಬೋದಾ ಎಂದಳು ಶ್ರೇಣಿಕಾ ನಿರ್ಭಾವುಕವಾಗಿ. ಅದಕ್ಕೇನು ಬಾ ಎಂದಳು. ಅಸಲಿಗೆ ಅವಳಿಗೆ ಶ್ರೀಗಂಡ ಅಭಿಮನ್ಯು ಎಂದು ತಿಳಿದಿರಲಿಲ್ಲ. ಒಂದು ಲೋಟ ನೀರು ಬೇಕು ಎಂದಳು. ನಡೆದು ನಡೆದು ಸುಸ್ತಾಗಿದ್ದರಿಂದ ಆಸ್ಪತ್ರೆಯಿಂದ ಹೆಚ್ಚು ಕಡಿಮೆ 7-8 ಕಿಲೋಮೀಟರ್ ನಡೆದಿದ್ದಳು. ಸರಿ ಇರು, ತರ್ತೀನಿ ಎಂದವಳು ಅವಳ ಮುಖಭಾವ ಗಮನಿಸಿ ನೀರಿನ ಜೊತೆ ಊಟವನ್ನು ತಂದುಕೊಟ್ಟಳು. ಹೇಳದೆ ಅರ್ಥ ಮಾಡಿಕೊಂಡ ಗೆಳತಿಯ ಕಡೆಗೆ ದೀನವಾಗಿ ನೋಡಿದವಳು ಸುಮ್ಮನೆ ಊಟ ಮಾಡಿದಳು. ನಾನು ನನ್ನ ಗಂಡನ ಜೊತೆ ಜಗಳ ಮಾಡಿಕೊಂಡು ಬಂದೆ ವಂದನ. ಇವತ್ತು ಇಲ್ಲೇ ಇರ್ಬೋದಾ ಎಂದಳು ಊಟ ಮಾಡುತ್ತಲೇ. ಯಾಕೆ, ಏನಾಯಿತು ಎಂದಳು ವಂದನ ಕಣ್ಣು ದಪ್ಪ ಮಾಡಿಕೊಂಡು. ಅವಳಿಗೆ ಉತ್ತರಿಸದೆ, ಇನ್ಮೇಲೆ ಇಲ್ಲೇ ಇರಬೇಕು ಅಂತಿದ್ದೀನಿ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಬೇರೆ ಮನೆ ಮಾಡಿಕೊಂಡು ಹೋಗ್ತೀನಿ. ಅಲ್ಲಿಯವರೆಗೆ ಅವಕಾಶ ಕೊಡ್ತೀಯಾ ಎಂದಳು ವಂದನ ಮುಖ ನೋಡುತ್ತಾ. ಇಲ್ಲಿ ನಾವಿರೋದು 5 ಜನ ಶ್ರೀ. ಅದರ ಮೇಲೆ ಇರಲು ಓನರ್ ಬಿಡುವುದಿಲ್ಲ. ಆದರೆ ಈಗ ದಸರಾ ರಜೆ ಇದೆ ನೋಡು, ಅದಕ್ಕೆ ಒಂದಿಬ್ಬರು ಊರಿಗೆ ಹೋಗಿದ್ದಾರೆ. ಅವರು ಬರಲು ಇನ್ನೂ 10-15 ದಿನಗಳಾಗ್ಬೋದು. ಅಲ್ಲಿವರೆಗೆ ಇರು, ಆಮೇಲೆ ಬೇರೆ ಯೋಚನೆ ಮಾಡೋಣ ಎಂದಳು ವಂದನ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು. ಧನ್ಯವಾದಗಳು ಎಂದಳು ಶ್ರೀ. ಬಟ್ಟೆ ಕೊಡ್ಲಾ ಎಂದಳು ವಂದನ ಅವಳ ಬಟ್ಟೆ ನೋಡಿ ಹಾಗೆಯೇ ಬಂದಿರುವಳೆಂದು. ಬೇಡ, ಇದೇ ಇರಲಿ, ಬೆಳಿಗ್ಗೆ ಹೋಗಿ ಬೇರೆ ತಕ್ಕೊಂಡು ಬರ್ತೀನಿ. ಈಗ ಮಲಗಬೇಕು. ಮಲಗ್ಲಾ ಎಂದಳು ನಿಜವಾಗಿ ಸುಸ್ತು ಆಗಿದ್ದರಿಂದ. ಸರಿ ಮಲಗು ಎಂದು ಹಾಸಿಗೆ ದಿಮ್ಮಿನ ಜೊತೆ ಹೊದಿಕೆಯನ್ನು ಕೊಟ್ಟಳು. ನೆಲದ ಮೇಲೆ ಮಲಗಿದ ಶ್ರೇಣಿಕಾ ಕಣ್ಣಲ್ಲಿ ಇಷ್ಟು ಹೊತ್ತು ತಡೆದಿದ್ದ ಕಣ್ಣೀರು ಹೊರಬಂದರೆ ತನ್ನ ಸ್ಥಿತಿಯ ನೆನೆದು ಕೋಪ ಮೂಡುತ್ತಿತ್ತು. ವರ್ಮಾ ಮನೆಯವರ ಖುಷಿಗೆ ಪಾರವೇ ಇರಲಿಲ್ಲ. ಅಂದುಕೊಂಡಂತೆ ಪ್ರಜ್ಞಾಳಿಗೆ ಹೆರಿಗೆ ಆಗಿತ್ತು. ಅವರ ಆಸೆಯಂತೆ ಹೆಣ್ಣು ಮಗುವೆ ಮನೆಗೆ ಬಂದಿದ್ದಳು. ಎಲ್ಲರಿಗೂ ಸಿಹಿ ಹಂಚುವ ಏರ್ಪಾಡು ಮಾಡಿದ್ದರು ಅರ್ಪಿತಾ. ತಮ್ಮ ಕೆಲಸಗಾರರಿಗೆಲ್ಲ ಉಚಿತ ಬೋನಸ್ ಕೂಡ ಘೋಷಿಸಿದ್ದರು. ಆದರೆ ಅಂದೇ ಮನೆ ತೊರೆದ ಲಕ್ಷ್ಮಿಯ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಭಿ ಹೇಗಿದ್ದಾಳೋ ನನ್ನ ಮಗಳು ನೋಡು. ನಿನ್ನ ಮದುವೆ ಆಗದೇ ಇದ್ದರೆ ಇವಳನ್ನೇ ನಿನಗೆ ಕೊಡ್ತಿದ್ದೆ. ನೀನೇ ಆತ್ರ ತೋರಿದೆ ಕಿಚಾಯಿಸಿದಳು ಪ್ರಜ್ಞಾ ತನ್ನನ್ನು ನೋಡಲು ಬಂದಿದ್ದ ತಮ್ಮನಿಗೆ. ಹೇ, ನಿನ್ನ ಮಗಳನ್ನು ನನ್ನ ಸೊಸೆ ಎಂದು ನಾನಾಗಲೇ ನಿರ್ಧರಿಸಿ ಆಗಿದೆ. ತಕರಾರು ಮಾಡಿದರೆ ಎತ್ಕೊಂಡೋಗಿ ಮದುವೆ ಮಾಡಿಸಿದೆ ಎಂದನು ಆಕಾಶ್ ತಂಗಿಗೆ ಆವಾಜ್ ಹಾಕಿ. ಅಯ್ಯೋ ಬೇಡಪ್ಪ, ನನಗೆ ನನ್ನ ಮಗಳು ಮುಖ್ಯ. ಅವಳು ನಿನ್ನ ಮಗನನ್ನು ಒಪ್ಪಿದರೆ ಆಮೇಲೆ ನಾನೇ ಮುಂದೆ ನಿಂತು ದಾರಿ ಎರೆದು ಕೊಡ್ತೀನಿ ಬಿಡು ಎಂದನು ಸುಹಾಸ್. ಅವನ ಮಾತಿಗೆ ಉಳಿದವರು ನಕ್ರೆ. ಈ ಸಂತೋಷದಲ್ಲಿ ತನ್ನ ಹೆಂಡತಿಯ ಅನುಪಸ್ಥಿತಿಯನ್ನು ನೆನೆದನು ಅಭಿ. ಯಾಕೋ ಅಭಿ ಮಂಕಾಗಿದ್ಯಾ, ಏನಾಯಿತು ಎಂದಳು ಪ್ರಜ್ಞಾ. ಆಗಿನಿಂದ ಸಪ್ಪಗೆ ಇದ್ದ ತಮ್ಮನ ಗಲ್ಲ ಹಿಡಿದು ಅವನೇನು ಹೇಳಿಯಾನು. ಅದು ನಿಂಗೆ ಹೀಗೆ ಆಯ್ತಲ್ಲ ಅಂತ ಟೆನ್ಷನ್ನಲ್ಲಿದ್ದಾನೆ, ಅದಕ್ಕೆ ಆಗಿದ್ದಾನೆ ಅಷ್ಟೇ ಎಂದರು ಅರ್ಪಿತಾ ಮಾತು ಮರೆಸಿ. ಹೌದಾ, ಈಗ ಚೆನ್ನಾಗಿದ್ದೀನಲ್ಲ ಬಿಡು, ನನಗೇನೂ ಆಗಿಲ್ಲ, ಯೋಚನೆ ಮಾಡಬೇಡ ಎಂದ ಪ್ರಜ್ಞಾ. ಇಂಚರ ಶ್ರೇಣಿಕಾ ಇಲ್ಲಿ ಎಂದಳು ಪ್ರಜ್ಞಾ ತಾನಾಗಿ ಅವರಿಬ್ಬರು ಇಲ್ಲದಿದ್ದುದರಿಂದ ಸುತ್ತಲೂ ಕಣ್ಣಾಡಿಸಿ. ಅದು ಅವರಿಬ್ಬರು ಅವರ ತಾಯಿಯನ್ನು ನೋಡಲು ಅವರ ಮನೆಗೆ ಹೋಗಿದ್ದಾರೆ. ನಾಳೆ ಅಥವಾ ನಾಡಿದ್ದು ಬರ್ಬೋದು. ಬಾಯಿಗೆ ಬಂದ ಸುಳ್ಳು ಹೇಳಿದನು ಸಾತ್ವಿಕ್. ಸರಿ, ಎಲ್ಲರೂ ಮನೆಗೆ ನಡೀರಿ. ನನ್ನ ಮೊಮ್ಮಗಳನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡಬೇಕು. ನಾವು ಯಾರೂ ಊಟ ಕೂಡ ಮಾಡಿಲ್ಲ. ಅವಳು ಊಟ ಮಾಡಲಿ, ನಾವೆಲ್ಲ ನಾಳೆ ಬರೋಣ ಎಲ್ಲರನ್ನೂ ಹೊರಡಿಸಿದರು ಅರ್ಪಿತಾ. ಇಲ್ಲೇ ಇದ್ದರೆ ಮಗಳಿಗೆ ಅನುಮಾನ ಬರುವುದು ಎಂದು. ಮನೆಗೆ ಬಂದವರು ಆಗಲೇ ಕೆಲಸದವರು ತಯಾರು ಮಾಡಿದ್ದ ಊಟವನ್ನು ಮುಗಿಸಿ ಅವರವರ ರೂಮ್ ಸೇರಿದರೆ ಅಭಿಗೆ ಊಟ ಮಾಡಲು ಮನಸ್ಸಿಲ್ಲದಿದ್ದರೂ ಅವರೆಲ್ಲರ ಎದುರು ತೋರಿಸಿಕೊಳ್ಳದೆ ಸೇರಿದಷ್ಟು ತಿಂದಿದ್ದ ನಿರೂಪಮಗೆ ಸೊಸೆ ಎಲ್ಲಿ ಹೋದಳೆನ್ನುವ ಚಿಂತೆಯಾಗಿತ್ತು. ಸ್ವಲ್ಪವೇ ಊಟ ಮಾಡಿದರೂ ಮಾತ್ರೆ ನುಂಗಿ ಮಲಗಿಬಿಟ್ಟರು. ಅವರಿಗೆ ಯಾರ ಜೊತೆಯೂ ಮಾತು ಬೇಡವಾಗಿತ್ತು. ಬೆಳಿಗ್ಗೆ ಎದ್ದು ಸೊಸೆಯನ್ನು ಕಂಡ್ರೆ ಸಾಕು ಎನ್ನುವಂತಾಗಿದೆ. ನೀರು ಪಾಪು ಎಷ್ಟು ಮುದ್ದಾಗಿದೆ ಅಲ್ವಾ. ಪ್ರಜ್ಞೆ ಬಿದ್ದಿದ್ದು ನೋಡಿ ನಾನೆಲ್ಲಿ ಮಗುವಿಗೆ ತೊಂದರೆ ಆಗ್ತದೆ ಎಂದು ಹೆದರಿ ಹೋಗಿದ್ದೆ.
ದೇವರ ದಯೆ ಏನೂ ಆಗಲಿಲ್ಲ, ಇಬ್ಬರು ಕ್ಷೇಮವಾಗಿದ್ದಾರೆ ಎಂದು ಅಶೋಕ್ ನಿಟ್ಟುಸಿರು ಬಿಟ್ಟು. ಎಲ್ಲ ಕ್ಷೇಮವಾಗಿದ್ದಾರೆ ಅಂದಮೇಲೆ ಸುಮ್ಮನೆ ಮಲಗಿ, ಅದು ನನ್ನ ಬಳಿ ಹೇಳೋ ಅವಶ್ಯಕತೆ ಏನಿದೆ ಎಂದರು ನಿರುಪಮ ಉದಾಸೀನವಾಗಿ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ಯಾಕಿಷ್ಟು ಕಟುವಾಗಿ ವರ್ತಿಸ್ತೀಯ? ಮಗು ಬಂದಿದ್ದು ನಿನಗೆ ಖುಷಿ ಆಗಲಿಲ್ವಾ? ನಿನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಆಡ್ತಿದ್ಯಾ ಎಂದರು ಅಶೋಕ್ ಮಡದಿಯ ವರ್ತನೆಗೆ ಬೇಸತ್ತು. ನನಗೇನು ಆಗಿಲ್ಲ, ಆಗಿರೋದೆಲ್ಲ ನಿಮಗೆ. ಇಲ್ಲಿ ಸೊಸೆ ಇಲ್ಲ ಎಂದು ನಾನು ದುಃಖ ಪಡ್ತಿದ್ರೆ ನಿಮಗೆ ನಿಮ್ಮ ಖುಷಿಯೇ ಆಗಿದೆ. ಬಹುಶಃ ನೀವೆಲ್ಲ ಕಾಯ್ತಿದ್ದೀರಿ ಅನ್ನಿಸ್ತಿದೆ ನನ್ನ ಸೊಸೆಯನ್ನು ಮನೆಯಿಂದ ಹೊರಹಾಕಲು. ನಿಮ್ಮ ಸಂತೋಷ ನೋಡಿದರೆ ನನಗೆ ಹಾಗೆ ಅನಿಸುತ್ತೆ ಎಂದರು ಗಂಡನೆಡೆ ಗುರಾಯಿಸಿ. ಇದರಲ್ಲಿ ನನ್ನ ತಪ್ಪು ಏನಿದೆ ಹೇಳು ಶ್ರೇಣಿಕಾ? ತಪ್ಪು ಮಾಡಿದ್ಲು ಎಂದು ಅತ್ತಿಗೆ ಅವಳಿಗೆ ಹಾಗೆ ಹೇಳಿದರು. ತಪ್ಪು ಅವಳ ಕಡೆ ಇರುವಾಗ ನಾನು ವಹಿಸಲು ಹೇಗೆ ಸಾಧ್ಯವಾಗ್ತದೆ? ಅವಳ ಗಂಡನೇ ಸುಮ್ಮನಿರುವಾಗ ನಾನೇನು ಹೇಳಲು ಸಾಧ್ಯ ಎಂದರು. ನೀವು ನೋಡಿದ್ದೀರಾ ಅವಳು ತಪ್ಪು ಮಾಡಿದ್ದು? ಅಲ್ಲಿ ಅಷ್ಟು ಜನರ ಮುಂದೆ ಶ್ರೀಯನ್ನು ತಪ್ಪಿಸದೆ ಮಾಡುವಾಗ ಸುಮ್ಮನಿದ್ರಿ. ಹೆಂಡತಿಯನ್ನು ಕೈ ಮಾಡಿದಾಗಲೂ ಸುಮ್ಮನಿದ್ರಿ. ನಿಮ್ಮ ಅತ್ತಿಗೆ ಬೈವಾಗಲೂ ಸುಮ್ಮನಿದ್ರಿ. ನನ್ನ ಸೊಸೆ ನೊಂದುಕೊಂಡು ಹೋದಾಗಲೂ ಸುಮ್ಮನಿದ್ದವರು ಈಗ ಮಾತನಾಡುವ ಅವಶ್ಯಕತೆ ಏನಿದೆ? ಈಗಲೂ ಹಾಗೆ ಸುಮ್ಮನಿದ್ದು ಬಿಡಿ ಎಂದರು ಕಟುವಾಗಿ. ಇದೊಳ್ಳೆ ಕಥೆ ಆಯಿತು. ತಪ್ಪು ಮಾಡಿದ್ದು ನಿನ್ನ ಸೊಸೆ, ಶಿಕ್ಷೆ ಕೊಟ್ಟವರು ಅವರು. ಇದರಲ್ಲಿ ನನ್ನ ಯಾಕೆ ಮಧ್ಯೆ ತರ್ತಿದ್ಯಾ? ಮಗಳಿಗೆ ಹೀಗಾದಾಗ ಅತ್ತಿಗೆಯ ಕೋಪ ಸಹಜ. ನಿನ್ನ ಸೊಸೆಯೇ ಸ್ವಲ್ಪ ಹೊತ್ತು ಸಮಾಧಾನದಿಂದ ಇದ್ದಿದ್ರೆ ಏನು ಆಗ್ತಿರಲಿಲ್ಲ. ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋದರೆ ನಾನೇನು ಮಾಡಲಿ ಎಂದರು ಅಶೋಕ್. ನೋಡಿ, ಅವಳ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ಇದೇ ರೀತಿ ಮಾತನಾಡ್ತಾ ಇದ್ದೀರಾ? ನೀವು ಅಥವಾ ಪ್ರಜ್ಞಾ ಜಾಗದಲ್ಲಿ ಶ್ರೇಣಿಕಾ ಇದ್ದು ಪ್ರಜ್ಞಾ ತಪ್ಪು ಮಾಡಿದ್ರು ಹೀಗೆ ಮನೆಯಿಂದ ಹೊರ ಹಾಕ್ತಿದ್ದೀರಾ? ಇಲ್ಲ ತಾನೇ. ನಮ್ಮನೆ ಹೆಣ್ಣು ಮಕ್ಕಳ ರೀತಿಯಲ್ಲಿ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳೇ ಇರ್ತಾರೆ. ನಾಳೆ ಶ್ರೇಣಿಕಾ ತಂದೆ ತಾಯಿ ಬಂದು ಅವರ ಮಗಳನ್ನು ಕೇಳಿದರೆ ಎಲ್ಲಿಂದ ತಂದು ಒಪ್ಪಿಸ್ತೀರಾ? ನಿಮ್ಮ ಮಗನ ನಂಬಿ ಮಗಳು ಚೆನ್ನಾಗಿದ್ದಾಳೆ ಎಂದುಕೊಂಡಿರುವವರಿಗೆ ಏನು ಉತ್ತರ ಕೊಡ್ತೀರಾ? ಅವಳು ತಪ್ಪು ಮಾಡಿದ್ಲು, ಅದಕ್ಕೆ ನನ್ನ ಮಗ ಹೊಡೆದು ಮನೆಯಿಂದ ಆಚೆ ಹಾಕಿದ ಅಂತ ಹೇಳ್ತೀರಾ? ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಹೊಣೆ ತೆಗೆದುಕೊಳ್ತೀರಾ? ಅಥವಾ ಸತ್ತರೆ ಸಾಯಲಿ ನಮಗೇನು ಎಂದು ಅಬಿಗೆ ಇನ್ನೊಂದು ಹುಡುಗಿ ತಂದು ಮದುವೆ ಮಾಡ್ತೀರಾ? ಸೊಸೆ ಮನೆಯಲ್ಲಿಲ್ಲ, ಮಗನ ಮುಂದಿನ ಜೀವನದ ಕತೆ ಏನು ಎನ್ನುವ ಅರಿವಿಲ್ಲದೆ ಬೇಜವಾಬ್ದಾರಿತನದಿಂದ ಮಾತನಾಡ್ತಿದ್ದೀರಿ ಎಂದರು ಗಂಡನಿಗೆ ಸರಿಯಾಗಿ ನೀರಿಳಿಸುತ್ತಾ. ಅವಳೆಲ್ಲೂ ಹೋಗಿರೋದಿಲ್ಲ. ಯಾರಾದರೂ ಗೆಳತಿಯ ಮನೆಯಲ್ಲಿದ್ದು ಕೋಪ ಕಡಿಮೆ ಆದಮೇಲೆ ತಾನಾಗಿ ಬರ್ತಾಳೆ ಬಿಡು ಎಂದರು ಅಶೋಕ್. ಅವರಿಗೂ ಚಿಂತೆ ಶುರುವಾಯಿತು. ಹೌದು, ಬರ್ತಾಳೆ. ನಿಮ್ಮೊಬ್ಬರಿಗೆ ಕೋಪ, ತಾಪ, ಸ್ವಾಭಿಮಾನ ಇರೋದು. ಅವಳಿಗಿಲ್ಲ ನೋಡಿ, ಅದಕ್ಕೆ ನಾಚಿಕೆ ಬಿಟ್ಟು ಬರ್ತಾಳೆ. ಇದು ನಿಮ್ಮ ಊಹೆ ಅಷ್ಟೇ, ವಾಸ್ತವ ಅಲ್ಲ. ಅವಳು ಎಂದಿಗೂ ಬರುವುದಿಲ್ಲ. ಬಂದರೂ ಅಭಿ ಆ ಹೆಂಡತಿಯಾಗಂತೂ ಇರೋದಿಲ್ಲ. ಹೋಗಿ ನಿಮ್ಮ ಅತ್ತಿಗೆ ಜೊತೆ ಹಾಲು ಕುಡಿದು ಸಂತೋಷ ಪಡಿ. ಮಗನ ಸಂಸಾರ ಹಾಳು ಮಾಡಿದೆ ಎಂದರು ಕೋಪದಲ್ಲಿ. ಹೀಗೇನು, ನಾನು ಹೋಗಿ ಶ್ರೇಣಿಕನ ಕರೆತರಬೇಕು ಎಂದರು ನಿಟ್ಟುಸಿರು ಬಿಟ್ಟು. ಬೇಡ, ಕರೆತರುವ ಸಮಯ ಮೀರಿ ಹೋಗಿದೆ. ಈಗ ನಾವು ಹೋಗಿ ಕರೆದರೂ ಅವಳು ಬರೋದಿಲ್ಲ. ಪ್ರಜ್ಞಾ ವಿಷಯದಲ್ಲಿ ಆಗಿರುವ ಘಟನೆಯಲ್ಲಿ ಶ್ರೇಣಿಕ ತಪ್ಪಿಲ್ಲ ಎಂದು ಸಾಬೀತಾಗುವವರೆಗೂ ಅವಳು ಬರುವುದಿಲ್ಲ, ಬರುವುದು ಬೇಡ. ಇಲ್ಲಿ ಬಂದು ನೆಮ್ಮದಿ ಕಳೆದುಕೊಳ್ಳುವುದಕ್ಕಿಂತ ಎಲ್ಲಿದ್ದಾಳೋ ಅಲ್ಲಿ ಸುಖವಾಗಿರಲಿ ಎಂದು ಕಣ್ಣೊರೆಸಿಕೊಂಡು ಹಾಗೆ ಮಲಗಿದ್ರು. ಗಂಡನ ಕಡೆ ನೋಡದೆ ಹೆಂಡತಿಯ ಬಾಡಿದ ಮುಖ ನೋಡಿ ಅಶೋಕ್ರವರಿಗೂ ಮಗನ ಜೀವನದ ಚಿಂತೆ ಹತ್ತಿತು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಕೊಡಿ.